ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋಗಳಿಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡ್ರಿ, ನಮ್ಮ ಖುಷಿಗೆ ಗಿಫ್ಟ್ ಏನೇನೆಲ್ಲ ಬಂದಿದೆ ಅಂತ, ಯಾರ್ಯಾರೆಲ್ಲ ಕೊಟ್ಟಿದಾರ ಅಂತ ತೋರಿಸ್ತೀನಿ ಬನ್ನಿ. ಈಗ ನಮ್ಮ ಖುಷಿ ಬರ್ತ್ಡೇಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರೆ ಅವರೆಲ್ರಿಗೂ ಥ್ಯಾಂಕ್ಸ್. ಮತ್ತು ಯಾರ್ಯಾರೆಲ್ಲ ಬಂದಿದ್ದೀರಾ ಅವ್ರಿಗೂ ತುಂಬ ಥ್ಯಾಂಕ್ಸ್. ನೋಡ್ರಿ, ಈಗ ಗಿಫ್ಟ್ ಎಲ್ಲ ಬಂದಿವಿ, ತೋರಿಸ್ತೀನಿ ಯಾರ್ಯಾರು ಕೊಟ್ಟಿದ್ದಾರೆ ಯಾರ್ಯಾರಿಲ್ಲ ಅಂತ. ಬನ್ನಿ ಈಗ. ನೋಡ್ರಿ, ಇದು ಡ್ರೆಸ್ ಅದ. ಇದು ಡ್ರೆಸ್ ಮೇಲೆ ಟೋಪಿ ಬಂದಿತ್ತು. ಒಂದು ನಿಮಿಷ. ಇದು ಯಾರು ಕೊಟ್ಟಿದ್ದಪ್ಪ ಅಂದ್ರೆ ನನ್ನ ಸಿಸ್ಟರ್ಸ್ ಸುಧಾಕ ಅಂತ ಕೊಟ್ಟಿರೋದು. ಚೆನ್ನಾಗಿದೆ, ತುಂಬ ಥ್ಯಾಂಕ್ಸ್ ಸುಧಾಕ. ಈ ವಿಡಿಯೋ ನೋಡ್ತಿದ್ರೆ ಮತ್ತು ನೋಡ್ರಿ, ಇದ್ಯಾರು ಕೊಟ್ಟಿದ್ದಪ್ಪ ಅಂದ್ರೆ ಗಿಫ್ಟ್ ನಮ್ಮ ಯಜಮಾನ್ರದ್ದು ಮಾಲಕ ಗಿಫ್ಟ್ ಕೊಟ್ಟಿರೋದು. ತುಂಬ ಥ್ಯಾಂಕ್ಸ್. ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಹೇಗಿದೆ ಅಂತ. ಯಾವ ಡ್ರೆಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದು ಬರ್ತ್ಡೇ ಡ್ರೆಸ್ ಹಾಕಿರೋದು ಇದೆ. ಇದು ಅವ್ರ ಪಪ್ಪ ತಂದಿರೋದು. ಇದು ಆಲ್ರೆಡಿ ನೋಡಿರ್ತೀರ, ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ. ಇನ್ನು ಮಮ್ಮಿ ಕೊಡಿಸಿರೋದು. ನೋಡ್ರಿ, ಇದು ನಮ್ಮ ಅತ್ತೆಗೆ ಕೊಡಿಸಿರೋದು. ಅವ್ರ ಅತ್ತೆ. ಇದು ಯಾರಪ್ಪ ಅಂದ್ರೆ ನಮ್ಮ ಅತ್ತೆ ಮಗಳು ಕೊಡಿಸಿರೋದು, ನಮ್ಮ ಅಕ್ಕ ಕೊಡಿಸಿರೋದು. ಇದು ನಮ್ಮ ಸೆಕೆಂಡ್ನೇ ಅತ್ತೆ, ಸೋದರತ್ತೆ ಇದಾರಲ್ಲ, ಅವ್ರ ಮಗಳು ಕೊಡಿಸಿರೋದು. ಇದು ಯಾರಪ್ಪ ಕೊಡಿಸಿದಂದ್ರೆ ಅವ್ರ ಮಾಮನ ಮಗಳು, ನಮ್ಮ ಯಜಮಾನ್ರದ್ದು ಮಾಮನ ಮಗಳು ಕೊಡಿಸಿರೋದು. ಇದನ್ನು ಅವ್ರ ಮಾಮನ ಮಗಳೇ. ಇದು ಮತ್ತು ಇದು ಸಿಸ್ಟರ್ ಅವಳೇ ಕೊಡಿಸಿರೋದು. ಇದು ಎರಡು. ಇದು ಯಾರಪ್ಪ ಅಂದ್ರೆ ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರದ್ದು ಅಕ್ಕ ಅಂತಾರ, ತಂಗಿ ಅಕ್ಕ ಕೊಡಿಸಿರೋದು. ಇದು ಗಿಫ್ಟ್ ಕೊಟ್ಟಿರೋದು. ಚೆನ್ನಾಗಿದೆ ಬೇಬಿ ಡಾಲ್, ತುಂಬ ಇಷ್ಟ. ಚೆನ್ನಾಗಿದೆ. ಇದು ಯಾರು ಕೊಡಿಸಿದಾರಪ್ಪ ಅಂದ್ರೆ ನನ್ನ ಫ್ರೆಂಡು, ನಮ್ಮ ಮನೆ ಪಕ್ಕದಲ್ಲಿ ಫ್ರೆಂಡ್ ಆಗಿದಾರಲ್ಲ, ಅವ್ರು ಕೊಡಿಸಿರೋದು. ಇದು ಆಮೇಲೆ ಇದೊಂದು ಬಳೆ,
ಆಮೇಲೆ ಇಲ್ಲೆಲ್ಲ ಬಳೆ ಇದ್ದಾವೆ. ನಮ್ಮ ಖುಷಿ ಏನು ಮಾಡಿದೆ ಎಲ್ಲ ತೆಗೆದು ಬಿಸಾಕಿದಾಳೆಲ್ಲ. ಇಷ್ಟು ಬರ್ತಡೇ ಗಿಫ್ಟ್ ಬಂದಿದೆ ನೋಡ್ರಿ. ಆಮೇಲೆ ಇವ್ರು ನಮ್ಮ ಮನೆಯವರ ಸೋದರ ಮಾವಂದು ಮಗನೂ 500 ರೂಪಾಯಿ ಕೊಟ್ಟಿದ್ದಾರೆ ಅವರು. ಅದನ್ನು ತೆಗೆದಿಕ್ಕಿದ್ದೀನಿ. ನಮ್ಮ ಮಮ್ಮಿ ಗೆಜ್ಜೆ ಚೈನ್ ತೊಗೊತಾಳೆ. ಗೆಜ್ಜೆ ಚೈನ್ ತೊಗೊತಾಳೆ ನಮ್ಮ ಮಮ್ಮಿ. ನಮ್ಮ ಮಮ್ಮಿ ಸ್ವಲ್ಪ ದುಡ್ಡು, ನಾನು ಸ್ವಲ್ಪ ದುಡ್ಡು ಹಾಕಿಬಿಟ್ಟು ಇಬ್ಬರು ತೊಗೊತೀವಿ. ಅದಕ್ಕೆ ಆ ದುಡ್ಡನ್ನ ಹಾಗೆ ಇಟ್ಟಿದ್ದೀನಿ. ಇವಳು ಬರ್ತಡೇಗೂ 1,500 ರೂಪಾಯಿ ಬಂದಿದೆ, ಅದನ್ನು ತೆಗೆದಿಕ್ಕಿದ್ದೀನಿ. ಆಮೇಲೆ ಅದು 500 ರೂಪಾಯಿನೂ ತೆಗೆದಿಕ್ಕಿದ್ದೀನಿ ನೋಡ್ರಿ. ಇದೆಲ್ಲ ಬಳೆ ಬಂದಿದೆ. ಇದು ಇಬ್ಬರು ಕೊಟ್ಟಿರೋದು, ನನ್ನ ಫ್ರೆಂಡ್ ಇಬ್ಬರು ಶೇರಿ ಕೊಟ್ಟಿರೋದು. ಇದು ನನ್ನ ಸ್ಕೂಲ್ ಫ್ರೆಂಡ್ ಶ್ವೇತಾ ಕೊಟ್ಟಿರೋದು. ನನ್ನ ಸ್ಕೂಲ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಅವಳು ಕೊಡಿಸಿದ್ದು. ಇದು ಆಲ್ರೆಡಿ ಮುರಿದಾಕಿದ್ದಾರೆ ನನ್ನ ಮಕ್ಕಳು, ಮುರಿದಾಕಿದ್ದಾರೆ. ಹೀಗಿರೋದು ಇದು ನಮ್ಮ ಪಕ್ಕದ ಮನೆಯವ್ರು ಕೊಡಿಸಿರೋದು. ಚೆನ್ನಾಗಿದೆ, ಇದನ್ನು ಚೆನ್ನಾಗಿದೆ. ಆಲ್ರೆಡಿ ಮುರಿದೋಗಿದೆ, ಸ್ವಲ್ಪ ಮುರಿದೋಗಿಲ್ಲ, ಸ್ವಲ್ಪ ಮೇಲೆ ಇದೆಲ್ಲ ಸ್ವಲ್ಪ ಬಿಚ್ಚಿಬಿಟ್ಟಿದೆ. ಅದು ಎತ್ತಿಕ್ಕಿದ್ದೀನಿ, ಹಾಕಬೇಕಿನ್ನೂ ಹಾಕಿಲ್ಲ. ಇಷ್ಟೇ ನೋಡಿರಿ, ದೊಡ್ಡ ಬಂದಿದೆ. ಆಮೇಲೆ ಏನು ಬಂದಿದೆಪ್ಪ ಅಂದ್ರೆ ಬಿಸ್ಕಟ್ಗಳಂತೂ ಜಾಸ್ತಿ ಬಂದಿದೆ. ಒಂದು 30 ಬಿಸ್ಕೆಟ್ ಬಂದಿದ್ದೆ. ಬರ್ತಡೇ ಅಂತೂ ಮಸ್ತಾಗಾಯ್ತು ನೋಡ್ರಿ. ನಮ್ಮ ಮನೇಲಿ ಇದೇ ಜೋರ್ದಾರಾಗಿ ಬರ್ತಡೇ ಆಗಿತ್ತು. ಅವ್ರದ್ದೆಲ್ಲ ಆಗಿತ್ತು, ಆದರೆ ಇಷ್ಟು ಜನ ಬಂದಿರಲಿಲ್ಲ. ತುಂಬ ಖುಷಿ ಆಯಿತು. ನನ್ನ ವಾಯ್ಸ್ ಕ್ಲಿಯರಾಗಿ ಬರ್ತಿಲ್ಲ, ಎಲ್ರಿಗೂ ಸಾರಿ. ಮತ್ತು ನೋಡ್ರಿ, ಅವಳು ಹುಟ್ಟಿದ್ದು ನನಗೆ ಅವಳು ಹುಟ್ಟಿದ್ದು ಕ್ಷಣ ಅಂದರೆ ನನಗೆ ತುಂಬ ಖುಷಿಯಾಗಿತ್ತು. ನನ್ನಟ್ಟು ಖುಷಿ ಪಡ್ತಾರೋ ಯಾರು ಇಲ್ಲಿ ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಖುಷಿ ಆಗ್ತಾಯಿತ್ತು. ನಮ್ಮ ಚಿನ್ನಿ ಹುಟ್ಟಿದ್ದಂತೂ ನಂಗೆ ತುಂಬ ಖುಷಿಯಾಗಿತ್ತು. ಆ ಖುಷಿಯಲ್ಲೇ ನಿಜವಾಗ್ಲೂ ಕಣ್ಣೀರು ಬರ್ತಾಯಿತ್ತು. ಅವಳು ಹುಟ್ಟು ಬಂದಿದ್ದು ನಂಗೆ ಪುಣ್ಯ, ನಿಜವಾಗ್ಲೂ ನಾನು ಪುಣ್ಯ ಮಾಡಿ ಬಂದಿದ್ದೆ ಅವಳು ಹುಟ್ಟು ಬಂದಿದ್ದು. ನಮ್ಮ ಮನೇಲಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಹೆಣ್ಮಗು ಆಯ್ತು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮಮ್ಮ, ಆಮೇಲೆ ನಮ್ಮ ತಮ್ಮ, ನಮ್ಮಪ್ಪ, ನಮ್ಮ ಯಜಮಾನ್ರು, ನಾನು, ನನ್ನ 2 ಮಕ್ಕಳು ಕೂಡ ಖುಷಿಯಾಗಿದ್ದರು. ನಿಜವಾಗ್ಲೂ ಭಾಳ ಖುಷಿಯಾಗಿದೆ ನೋಡ್ರಿ. ಅವಳು ಹುಟ್ಟು ಬಂದಿದ್ದು, ಹೆಣ್ಮಗು ಹುಟ್ಟು ಬಂದಿದ್ದು. ನಾನು ಯಾವ್ಯಾವ ದೇವ್ರಿಗೆ ಹರಕೆ ಹೊತ್ತಿದ್ದೀನಿ, ಅದು ಭಾಳ ದೇವ್ರಿಗೆ ಹರಕೆ ಹೊತ್ತೀನಿ ನೋಡ್ರಿ, ಹೆಣ್ಮಗು ಆಗಬೇಕು ಅಂತ. ನಿಜವಾಗ್ಲೂ ಭಾಳ ಖುಷಿ ಆಗ್ಲಾಗತ್ತದ. ಆಕೆ ಹುಟ್ಟು ಬಂದಿದ್ದು ಇಷ್ಟು 1 ವರ್ಷ ಆಯ್ತಲ್ಲ, ಇದು ಕನಸೋ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಭಾಳ ಖುಷಿ ಆಗ್ಯದ ನೋಡ್ರಿ. ಬರ್ತಡೇ ಗಿಫ್ಟ್ ಎಲ್ಲ ಇಷ್ಟೆಲ್ಲ ಬಂದಿದೆ ನೋಡ್ರಿ, ಬಿಸ್ಕೆಟ್ ಎಲ್ಲ ಬಂದಿದೆ. ಮತ್ತು ನೋಡ್ರಿ, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡ್ರಿ, ನಮ್ಮ ಚಿನ್ನಿ ಎದ್ದು ಬಂದು ಆನು ಪಾಪ ನೋಡ್ರಿ, ಎದ್ದಿದ ತಕ್ಷಣ ಇಲ್ಲಿ ಗೊಂಬಿ ಅದಲ್ಲ, ಅದಕ್ಕೆ ಪಾಪ ಅಲ್ಲಗತ್ತಾಳ ನಮ್ಮ ಬಂಗಾರಿ. ಆರ್ದ ಪಾಪ ಅಲ್ಲಿ ಆರ್ದ ಪಾಪ ಆರ್ದು ಎದ್ದಿದ ತಕ್ಷಣ ಅಳಲ್ಲ, ಏನಿಲ್ಲ, ನಕ್ಕೋತಾ ಇರ್ತಾವ ನೋಡ್ರಿ ನನ್ನ ಮಗಳು. ನಿಜವಾಗ್ಲು ನೋಡ್ರಿ, ಮತ್ತು ಹೊಸ ಬ್ಲಾಗ್ಗಳಿಗೆ ಸಿಗ್ತೀನಿ, ನಾಳೆ ಸಿಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.